ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, saree, petticoat, wedding tops, nighty, lehenga, jeans pant, jeans t-shirt, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ PVR ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ ಅದೇ ದಿಢೀರ್ ಭೇಟಿ ಹೇಳಿ ಹೋಗಿ ನಾನು ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ಸರ್ವೆ ಇಲಾಖೆಯಲ್ಲಿ ಒಂದಷ್ಟು ಜಾಸ್ತಿ ಸಮಸ್ಯೆಗಳಿದೆ. ಇವರು ರೈತ ಸಂಘದವರು ಎಲ್ಲ ಹೇಳಿದರು, ಸಾರ್ವಜನಿಕರು ಹೇಳಿದರು. ಆಮೇಲೆ ಒಂದಷ್ಟು ಕೋರ್ಟಿಂದ ಬಂದಿದ್ದ ಆದೇಶಗಳು ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ. AC ಕೋರ್ಟು, ಸಿವಿಲ್ ಕೋರ್ಟು, DC ಕೋರ್ಟಿಂದ ಇಲ್ಲಿ ಸ್ವಲ್ಪ ಅದು ಮೂವ್ಮೆಂಟ್ ಆಫ್ ಫೈಲ್ಸ್ಗಳು ನಿಧಾನ ಆಗ್ತಾ ಇದೆ. ಅದನ್ನೆಲ್ಲ ತಹಶೀಲ್ದಾರ್ಗೆ ಹೇಳಿದ್ದೀನಿ, ಅದನ್ನು ಇಮಿಡಿಯೇಟಾಗಿ ಬಗೆಹರಿಸಬೇಕು ಅಂತೇಳಿ. ರೆಕಾರ್ಡ್ ರೂಮು ಭಾಳ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ. ಡಿಜಿಟಲೀಕರಣ ಆಗ್ತಾ ಇದೆ. ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ರೆ ಆವಾಗ ಈ ಹಾಳಾಗೋದು, ಶಿಥಿಲ ಆಗೋದು, ಆಮೇಲೆ ಕೆಲವು ಕಡೆ ಈ ಕಡತಗಳ ನಾಪತ್ತೆ ಆಗೋದು, ಮೂಲ ಮಂಜೂರಾತಿ ಕಡತಗಳು, ಅದು ತಪ್ಪಿಸ್ಬೋದು. ಇನ್ನು ಸ್ವಲ್ಪ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀನಿ, ಆ ಥರ ಇಂಪ್ರೂವ್ ಮಾಡಿ ಅಂತ. ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳ ಬಗೆಹರಿತದೆ ಅನ್ನೋ ನಂಬಿಕೆ ನನಗೆ ಬಂದಿದ್ದು. ಒಂದಷ್ಟು ಕೆಲಸ ಇನ್ನೂ ಜಾಸ್ತಿ ಆಗಬೇಕಾಗಿದೆ. ತಹಶೀಲ್ದಾರ್ ಹೇಳಿದ್ದೀನಿ, ಸ್ವಲ್ಪ ಚುರುಕುಗೊಳಿಸಿ ಆಡಳಿತನ ಅಧಿಕಾರಿಗಳಿಗೂ ಸಿಬ್ಬಂದಿಗೂ ಕೂಡ ನಾನು ಈಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ. ನಾನೇ ಖುದ್ದು ಸೆಕ್ಷನ್ಸ್ಗಳು ನೋಡಿದ್ದೀನಿ. ಸೊ ನೋಡೋಣ, ಇನ್ನು ಮುಂದೆ ಸ್ವಲ್ಪ ಅವರು ಸಕ್ರಿಯವಾಗಿ ಕೆಲಸ ಸಾರ್ವಜನಿಕರು ಮಾಡಬೇಕು. ಬಗರ್ ಹುಕುಮ್ ಇನ್ನೊಂದು ವಾರದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ನಿಮ್ಮ ತಾಲೂಕದೇನು ಸಮಸ್ಯೆ ಇಲ್ಲ. ಬಗರ್ ಹುಕುಮ್ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಡ್ತೀವಿ. ಬಗರ್ ಹುಕುಮ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ಕೋಡಿ ಕೆಲಸ ಮಾಡ್ತೀವಿ. ಕೋಡಿ ಅರ್ಧ ಆಗಿದೆ, ಇನ್ನೊಂದಷ್ಟು ಕಂಪ್ಲೀಟ್ ಆಗುತ್ತೆ. ಅದಾಗೋದ್ಮೇಲೆ ಭೌತಿಕತೆ ತಗೊಳ್ತೀವಿ. ಸದ್ಯಕ್ಕೆ ಈಗ ಬಗರ್ ಹುಕುಮ್ ಇದು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಅದಾದಮೇಲೆ ಈ 1 to 5 ಮಾಡೋದು, ಕೋಡಿ ಮಾಡೋದು ಕೆಲಸ ಮಾಡ್ತಾರೆ. ಅದನ್ನು ಬಹುಶಃ ನನ್ನ ಪ್ರಕಾರ 2-3 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಡೀ ಜಿಲ್ಲೆದು ಮುಗಿಸ್ತೀನಿ ಸರ್. ಇಲ್ಲಿ ಬರುವ ಸರ್ ಇವರು ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ ಸರ್, ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡೋಕ್ಕೂ ಹೇಳಿದ್ದೀನಿ. ತಹಶೀಲ್ದಾರ್ ಇಮಿಡಿಯೇಟ್ ಆಗಿ ಮಾಡಿ. ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್, ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ನೋಡಿದ್ದೀನಿ ನಾನು ಸುದ್ದಿ. ಈಗ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದೀನಿ ತಹಶೀಲ್ದಾರ್ಗೆ. ಸ್ವಲ್ಪ ಅವರು ಸ್ಟ್ರೀಮ್ಲೈನ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ. ನೋಡೋಣ, ನೆಕ್ಸ್ಟ್ ಟೈಮ್ ಬರೋಷ್ಟೊಳಗಡೆ ಅವರೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ. ಇನ್ನು ನಮ್ಮಲ್ಲಿ ಏನಾಗಿದೆ, ಮೆಷರ್ಮೆಂಟ್ ಪೂರ್ತಿ ಆಗಿಲ್ಲ. ಒಂದೊಂದಾಗಿ ತಗೋತಾ ಇದ್ದೀವಿ. ನಮ್ಮ ಈ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿದೆ ಎಲ್ಲವೂ ಕೂಡ ಫಸ್ಟು ಸರ್ವೆ ಮಾಡಬೇಕು. ಆಮೇಲೆ ಕೆರೆಗಳೆಲ್ಲ 3 ಇಲಾಖೆಗೆ ಬರ್ತದೆ. ಒಂದು ZP ಬರುತ್ತೆ, ಮೈನರ್ ಇರಿಗೇಷನ್ ಬರುತ್ತೆ. ಅದಲ್ಲದೆ ಇನ್ನು ಕೆಲವು ಕೆರೆಗಳು ನಮ್ಮ ಈ ರೆವಿನ್ಯೂ ಇಲಾಖೆಗೆ ಬರುತ್ತೆ. ಉದಾಹರಣೆಗೆ ಕಟ್ಟೆ, ಕೆರೆ, ಗೋಕಟ್ಟೆಗಳೆಲ್ಲ ಬರ್ತವೆ. ಇವು ಯಾವುದೆಲ್ಲ ಈಗಾಗಲೇ ಸರ್ವೆ ಆಗಿದೆಯೋ ಆ ಸರ್ವೆ ಆಗಿರೋದನ್ನ ಒತ್ತುವರಿ ಆಗಿದೆ ಇಲ್ವೋ ನೋಡ್ತೀವಿ. ಒತ್ತುವರಿ ಆಗಿರೋದನ್ನ ಒತ್ತುವರಿ ಬಿಡಿಸೋ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ. ಅದು ಪ್ರೋಸೆಸ್ ನಡೀತಾ ಇದೆ, ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿದೆ. Don't interpret the order issued by ACRDC. ಅದೇ ಕೆಲಸ ನಿಮಗೆ ಬರ್ತದೆ. ಮತ್ತೆ ನೀವು ಅವ್ರಿಗೆ ಕೊಡ್ತೀರಿ. ಡೋಂಟ್ ಗಿವ್ ಇಟ್ ಟು ತಹಶೀಲ್. AC ಮಾಡಿದ ಆರ್ಡರ್ನ ಗುಮಾಸ್ತ ಏನು ಮಾಡಕ್ಕೆ ಸಾಧ್ಯ? ಸಿ ಎಸ್ ಗಿವಿಂಗ್ 19/5 ಅಕ್ಟೋಬರ್ 5 ಏನು ಮಾಡ್ತಾ ಇದೆ? ರೀಸೆಂಟ್ ಅಲ್ಲ, ನಿನ್ನೆ ಇವತ್ತು ಮಾತಾಡು. ನಿನ್ನೆ ಎಷ್ಟು ಬಂದಿದೆ, ಮತ್ತೆ ನೀನು ಹೇಳ್ತೀರ ಯಾವುದು? ಪ್ರಾಬ್ಲಮ್ ಆಗಲ್ಲ. ಇವ್ರ ಕೆಲಸ ಏನು, ಇವ್ರಿಗೆ ಬರಬೇಕಲ್ಲ. ಅದೇ ಅವರಿಂದ ಹೆಂಗೆ ಬರಬೇಕು?
ನೀವು ಮಾಡಿ ಅಲೋಕೇಶನ್ ಮಾಡಿ ಚೇಂಜ್ ಮಾಡಿ ಯಾವಾಗಿಂದ ಚೇಂಜ್ ಮಾಡಿದ್ರಿ 1 ಮಂತ್ನಿಂದ ನಿಮಗೆ ಎಷ್ಟು ರಿಸೀವ್ ಆಗಿದೆ ಸರ್ ಆಯ್ತಪ್ಪ ಎಷ್ಟು ರಿಸೀವ್ ಆಗಿದೆ ಅಜ್ಜಿ ಎಷ್ಟು ಬಂದಿದೆ ನಿಮಗೆ 19 ಏನು ಮಾಡಿದೆ ಇನ್ನೆಲ್ಲ ಇಟ್ಕೊಂಡಿದ್ಯಾ ಎಲ್ಲಿದೆ ನಿನ್ನ ಭೂಮಿ ಯಾವಾಗ ರಿಸೀವ್ ನೀನು ನೆನ್ನೆ ಬಂದು ನೀನು ಅಕ್ಸೆಪ್ಟೇ ಮಾಡಿದ್ರೆ ಮತ್ತೆ ಬೇರೆ ಲೈಟ್ ಸರ್ ನಮ್ಗೆ ಇವತ್ತು ಈಗ ಮಧ್ಯಾಹ್ನ ಮಾತಾಡ್ತಾ ಇದ್ದೀನಿ ನಾನು ರಾತ್ರಿ ಮಾತಾಡ್ತಾ ಇಲ್ಲ ಸರ್ ನಾವು ಬೆಳಗ್ಗೆ ಸರ್ ಬೆಳಿಗ್ಗೆ ಮಧ್ಯಾಹ್ನವರೆಗೂ ನೀನು ಅಕ್ಸೆಪ್ಟ್ ಮಾಡೋದು ಬೇಕಾ ನಿನಗೆ ಅದೇ ಸರ್ ಒಂದೊಂದು ಗಂಟೆ ಆಪ್ಷನ್ ಏನು ಒಂದೊಂದು ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು ಹಾಂ ಒಂದೇ ಚೆಕ್ ಮಾಡ್ಬೇಕು ನಿನ್ನ ಆಟ ಎಲ್ಲ ಅಲ್ಲಿ ಫೀಲ್ಡಲ್ಲಿ ಇಟ್ಕೋ ಅರ್ಥ ಆಯ್ತಾ ಮಧ್ಯರಾತ್ರಿ ನಿನಗೆ ಆರ್ಡರ್ ಬಂದಿದೆ ಬೆಳಿಗ್ಗೆ ನಿನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ನಿನಗೆ ಮಾತಾಡ್ತೇನೆ ಎಷ್ಟೊತ್ತು ಬೇಕು ನಿನ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ 12ವರೆಗೆ ನಿನಗೆ ಬಂದೆ ಕೆಲಸ ಬಂದೆ ನೆನ್ನೆ ಕೇಳಿದ್ರೆ ಹುಷಾರಿಲ್ಲ ಅಂತ ಹೇಳ್ತೀಯಾ ಮನಸ್ಸು ಬಂದಾಗ ಬರೋದು ಮನಸ್ಸು ಬಂದಾಗ ಹೋಗೋದಿಲ್ಲ ಹೇ ರಾಮಕೃಷ್ಣ ನೀವು ಅದನ್ನೇ ನಾನು ಹೇಳ್ತಾರೆ ಇಫ್ ಯು ಡೋಂಟ್ ಮಾನಿಟರ್ ದಿಸ್ ಪೀಪಲ್ ಹಂಗೆ ಮಾಡ್ತಾರೆ ಅವರು ಏನು ಪ್ರಯೋಜನ ಜನ ಅಲ್ಲಿ ಕಾಯ್ಕೊಂಡಿರೋದು ನಾವು ಸರ್ವೇರ್ ಬರ್ತಾರೆ ಅಂತ ದುಡ್ಡು ಕಟ್ಟಿದ್ದಾರೆ ಅವರು ಲೈಸೆನ್ಸ್ ಸರ್ವೇರ್ ಫ್ರೀ ಮಾಡ್ತಾರೆ ಸರ್ಕಾರಿ ದುಡ್ಡು ತಗೊಳ್ಳೋದಿಲ್ಲ ನೀವು ಮತ್ತೆ ಅವರಿಗೆ ನೋಟಿಸ್ ಕೊಡೋದಿಲ್ಲ ಇನ್ ಟೈಮ್ ಅಂಥವ್ರನ್ನ ತೆಗಿತೀವಿ ಅಥವಾ ಹಳೆ ಡಾಕ್ಯುಮೆಂಟ್ಸ್ ಇದು ಒಂದೇ ಸಲ ನಂಬರಿಂದ ಸುಮಾರು ಸಲ ನಂಬರು ಮೂಲ ಸಿಗುತ್ತೆ ಎಲ್ಲ ಇಂಥವನ್ನ ನಮಗೆ ನಿಮಗೆ ರಿಪೀಟ್ ಸೆಟ್ಟಿಂಗ್ ಮಾಡ್ತೀರಿ ಆದರೆ ಆರ್ಡರ್ ಸ್ಕ್ಯಾನ್ ಆಗಿದೆ ಸರ್ ಅದನ್ನು ಕೊಡ್ತೀವಿ ಇಲ್ಲಾಂದರೆ ಈ ಒಬ್ಬನೇ ಡಾಕ್ಯುಮೆಂಟ್ ಸಿಗುತ್ತೆ ಈಗ ಯಾರಾದ್ಮೇಲೆ ರಿಪೀಟ್ ಮಾಡ್ತೀವಿ ಪ್ರಿಂಟ್ ನೋಡ್ಕೊಂಡು ಗುಣಾಕಾರ ಮಾಡಿದ್ವಿ ಸರ್ ಈ ಜಮೀನು ಸ್ಥಿತಿ ಅಂತ ಹೀರಿಸಲಿ ಸರ್ ಇದನ್ನು ಗುಣಾಕಾರ ಮಾಡಿ ಎಷ್ಟು ಎಕ್ಸ್ಟೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ರಿಸಲ್ಟ್ ಡಾಕ್ಯುಮೆಂಟ್ ಕೊಡ್ತೀವಿ ಸರ್ ಇದನ್ನು ಎಲ್ಲರ ಪಕ್ಕ ಬುಕ್ ಕೊಡ್ತೀವಿ ಸರ್ ಮೂಲ ಇದರಲ್ಲಿ ಗುಣಾಕಾರ ಮಾಡಿ ಎಷ್ಟು ವಿಸ್ತೀರ್ಣ ಇದೆ ಅಂತೇಳಿ ಇಲ್ಲಿ ಬಂದಿದೆ ಸೊ ಈ ಬೇಸಿಸ್ ಮೇಲೆ ನೀವು ಆಕಾರ ಬಂದನ್ನ ಮಾಡ್ಬೋದಲ್ಲ ಅದನ್ನ ತಗೋಬೇಕೀಗ ಡಿ ಕಡೆ ಆದೇಶ ತಗೊಂಡು ಮಾಡ್ತೀವಿ ನೀವು ಕಸ್ಬಾ ಹೋಗ್ಬಿಟ್ಟು ಅದು ಗ್ರಾಮ ಅದು ಯಾವ ಥರ ಮಾಡ್ತಾ ಇದ್ದೀವಿ ಇವಾಗ ಏನು 1 to 5 ಬಂದಿದ್ದೀರಾ ಸರ್ ಅದು ಯಾವ್ಯಾವ್ದು ಬೇಕೋ ಅವನ್ನ ನಾವು ಸಾಹೇಬ್ರ ಕಡೆ ಕಮಿಷನ್ ತಗೊಂಡು ಮಾಡ್ತೀವಿ 1 to 5 ಸಂಬಂಧಪಟ್ಟಿದ್ದು ಮಾತ್ರ ಇಲ್ಲಿ ಬೇರೆ ಮಾಡ್ತೀವಿ ಈ ಬೇಸಿಸ್ ಮೇಲೆ ನೀವು ಅವೆಲ್ಲ ಕಡತಗಳ ಮಾತ್ರ ಇಲ್ಲ ನಾಪತ್ತೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಮೂಲ ಕಡತ ಇಲ್ಲ ಅಂತ ಕೆಲವೊಂದು ಇಲ್ಲ ಸರ್ ಶಿಥಿಲ ಆಗಿದ್ದಕ್ಕೆ ನೀವು ಇಲ್ಲ ಅಂತಿದ್ದೀರಾ ಅಥವಾ ಮೂಲ ಕಡತ ನಾಪತ್ತೆ ಆಗಿದ್ದೀರಾ ಇಲ್ಲ ಸರ್ ಶಿಥಿಲ ಆಗಿರೋದು ನಿಮ್ಮಲ್ಲಿ ನಾಪತ್ತೆ ಆಗಿದೆ ಅನ್ನೋರು ಇದೆ ಕಡತಗಳು ಇಲ್ಲ ಸರ್ ಇಲ್ಲ ನಿಮ್ಮಲ್ಲಿ ಆಧಾರ ಕಾರ್ಡ್ ಇಲ್ಲ ನಮ್ಮ ಹತ್ರ ಇದೆ ಸರ್ ತುಂಬ ಇದೆ ಸರ್ ಎಲ್ಲಿ ಮಿಸ್ಸಿಂಗ್ ಫೈಲ್ಸ್ ಮಿಸ್ಸಿಂಗ್ ಫೈಲ್ಸ್ ಮೇಲೆ ನಿಮ್ಮಲ್ಲಿ ಮತ್ತು ಇವ್ರು ಹೇಳೋ ಪ್ರಕಾರ ಇಲ್ಲಿಲ್ಲ ಅಲ್ಲಿ ಇಲ್ಲ ಸರ್ ಇದು ಗ್ರಾಂಟ್ ಫೈಲಿಗೆ ಬಂದಾಗ ಸರ್ ಗ್ರಾಂಟ್ ಆಗಿರುತ್ತೆ ಗ್ರಾಂಟ್ ಅಂತ ಅಳತೆ ಮಾಡ್ತೀವಿ ಅಂತ ನಮಗೆ ಕಳಿಸ್ಕೊಡ್ತಾರೆ ಅಳತೆ ಮುಗಿದ ನಂತರ ಮತ್ತೆ ವಾಪಸ್ ಅಲ್ಲಿಗೆ ಕಳಿಸ್ಕೊಡ್ತೀವಿ ಸರ್ ಅಳತೆ ಮಾಡೋಕ್ಕೆ ನಿಮ್ಮ ಹತ್ರ ಮೂಲ ಇದು ಕಡ್ತಾ ಇದೆಯಾ ಇಲ್ಲ ಸರ್ ಬಾಕಿ ಇಲ್ಲ ಕಡ್ತಾ ಇದೆಯಾ ಇಲ್ಲ ಮತ್ತೆ ಯಾವ ಬೇಸಿಸ್ ಮೇಲೆ ನೀವು ಹೇಳ್ತೀರಿ ಇದನ್ನ ಇವು ತಾಲೂಕು ವರ್ಷದಿಂದ ಕಳಿಸ್ಕೊಡ್ತೀವಿ ಸರ್ ಹಾಂ ಆಧಾರ ಮೇಲೆ ಸರ್ ಕರೆಕ್ಟಪ್ಪ ಇಲ್ಲಿ ಚೆಕ್ ಮಾಡಬೇಕಾದ್ರೆ ನೀವು ಗ್ರಾಂಟೆಡ್ ಫೈಲ್ಗಳು ನಿಮ್ಮ ಹತ್ರ ಇಲ್ಲ ನೀವು ಅದನ್ನ ಇಡೋದು ಅವ್ರು ಇಟ್ಕೋತಾರೆ ಅದು ಅಲ್ಲೇ ನಾಪತ್ತೆ ಆಗಿರ್ತದೆ ನೀವು ಹೇಳ್ತಾ ಇರೋದು ನಿಮ್ಮ ಹತ್ರ ಒಂದು ಜಮೀನು ಅದು ಪೈಕಿ RTC ಇರ್ತದೆ ಸರ್ವೆ ನಂಬರ್ ಇರುತ್ತೆ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇರಬೇಕಲ್ಲ ಆಕಾರ ಬಂದಿದೆ ಆಕಾರ ಬಂದಲ್ಲಿ ಇರುತ್ತೆ ಆಕಾರ ಬಂದು ಈ ಸ್ಥಿತಿ ಇದೆಯಲ್ಲ ಅವಾಗ ಏನು ಮಾಡ್ತೀವಿ ಅದೇ ಸೊ ನೀವು ಈ ಬೇಸಿಸ್ ಮೇಲೆ ವೈ ಡೋಂಟ್ ರೀಕನ್ಸ್ಟ್ರಕ್ಟ್ ವೈ ಆರ್ ರೆಫರಿಂಗ್ ಇಟ್ ಟು ಮಿಸ್ಸಿಂಗ್ ಫೈಲ್ ಈ ಬೇಸ್ಡ್ ಆನ್ ದಟ್ ನಿಮ್ಮ ಒರಿಜಿನಲ್ ಏನಿದೆಯೋ ಅದೇ ಆಧಾರದ ಮೇಲೆ ಯು ಹ್ಯಾವ್ ಟು ಪುಟ್ ಅಪ್ ಬಿಫೋರ್ ದ ಮಿಸ್ಸಿಂಗ್ ಫೈಲ್ ಕಮಿಟಿ ಎಸ್ ಸರ್ ಇಲ್ಲಿರೋದನ್ನ ಡಾಕ್ಯುಮೆಂಟ್ಸ್ ಇದು ಮಾಡ್ಬೋದು ಸರ್ ಬಟ್ ಇದೆ ಆ ತ್ರೀ ಅದನ್ನು ಮಾಡೋ ಅಗತ್ಯ ಇಲ್ಲ ಸಿ ಯು ಹ್ಯಾವ್ ಟು ವೆರಿಫೈ ನಿಮ್ಮ ಹತ್ರ ಅಲ್ಲಿ ನಾಪತ್ತೆ ಆಗಿರೋದನ್ನ ಎಕ್ಸ್ಟೆಂಟು ಸರ್ವೆ ನಂಬರು ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಇಲ್ಲ ನಿಮ್ಮ ಒರಿಜಿನಲ್ ಗ್ರಾಂಟೀಸ್ ನಿಮ್ಗೆ ಅಲ್ಲೇ ಸಿಗಬೇಕು ಇಲ್ಲಿ ಸಿಗೋಲ್ಲ ಒಂದೇ ತಿಂಗೆ ಎಕ್ಸ್ಟೆಂಟ್ ಸಿಗುತ್ತೆ ಅಷ್ಟೇ ಆ್ಯಂಡ್ ಮ್ಯಾಪ್ ಸಿಗುತ್ತೆ ನಿಮಗೆ ಇದು ಕ್ಲಿಯರ್ ಆಗಿದೆ ಸರ್ ತುಂಬ ಸ್ಪೀಡ್ ತುಂಬ ಹೌದು ಸರ್
ಟೋನ್ ಪತ್ರ ಇರ್ತಕ್ಕಂಥದ್ದು ತುಂಬ ಸೇಫ್ ಒಳಗಡೆ ಬಾಕ್ಸಲ್ಲಿ ಇರ್ತಾರೆ, ಸೈಜ್ ಏನು ಬೇಕೋ ನೀವು ಮಾಡ್ಕೊಡ್ತೀವಿ ಫೈಲ್ಗಳು. ಬಟ್ ಅದು ನಿಮ್ಮ ದುಡ್ಡು ಜಾಸ್ತಿ ಆದರೆ ನಿಮಗೆ ಕೊಟ್ಟಿಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಸೊ ಇದು ಆಯಿತು, ಆಹಾರ ಪಕ್ಕ ಆಹಾರ ಪಕ್ಕ ಆಯಿತು. ಇದು ವಿಶ್ವಾಸ ಬೇಕು. ವಾಪಸ್ ತರಬೇಕು. 90 ಹೀಗೆ ಹೇಳ್ತಾ ಇದ್ದೀವಿ. ನಿಮ್ದೇನು ಆಕಾರ ಬಂದ ಪ್ರಕಾರ ಏನು ಬೇಕು, ಏನಾಗಬೇಕು ನಿಮಗೆ? ಆಕಾರ ಬಂದು ಕಾಪಿ ಬೇಕು. ಇವಾಗ ನಾನು ರಿಕನ್ಸ್ಟ್ರಕ್ಟ್ ಮಾಡಿ ನಿಮ್ಮ ಹತ್ರ ಫೈಲ್ ಇಂಥದ್ದನ್ನ ಆದ್ಯತೆ ಮೇಲೆ ಇಟ್ಟುಕೊಂಡು ಮರುಸೃಷ್ಟಿ ಮಾಡೋದು ಡಾಕ್ಯುಮೆಂಟ್ಸ್ ಮಾಡಿ. ಯಾವ ಊರು ಅಂದರೆ ಹುಲಿಗುರು ಕೋಟೆ ಅವ್ರೇ ಮಾಡ್ಕೊಡಿ, ಪ್ರಯಾರಿಟೈಸ್ ಮಾಡಿರಿ. ಅದನ್ನು ಫಸ್ಟ್ ಪ್ರಯಾರಿಟಿ ಮಾಡ್ಕೊಳ್ಳಿ, ಆಮೇಲೆ ನೀವು ಊಟೇನಿ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಕಾಯ್ತಾ ಇದ್ದೀನಿ. ತಿರುಗಿ ನಾಳೆ ಬಾ, ನಾಡಿದ್ದು ಬಾ, 3 ಗಂಟೆ ಬಾ, ರಾತ್ರಿ 7 ಗಂಟೆ ಫೋನ್ ಮಾಡು, 6 ಗಂಟೆ ಫೋನ್ ಮಾಡು. ಇದೇ ಸಾಲದ ಆಫೀಸ ಏನು ಅನ್ನೋದು ಇಷ್ಟೆಲ್ಲ ಸ್ವಲ್ಪ ಅರ್ಧ ಗಂಟೆ ನಮ್ಮ ಕೆಲಸ ಅಷ್ಟ ಏನು ನಮ್ಮ ಸರ್ವೆಗೆ ಹಾಕ್ಬಿಟ್ಟಿದ್ದಾರೆ. ಸರ್ವೆಗೆ ಅಲರ್ಟ್ ಆಗಿದೆ ಸರ್. ಸಿಂಗಲ್ ಪಾಣಿ ಮಾಡಕ, ಜಂಟಿ ಪಾಣಿ, ಸಿಂಗಲ್ ಪಾಣಿ ಮಾಡಕ ಯಾವಾಗ ಬೀಳು ಕದ್ದನಲ್ಲಿ ಬೀಳು ಒಂದು ಹೊರಡಿರೋದಕ್ಕೋಸ್ಕರ ತೆಗಿಯೋದಕ್ಕೋಸ್ಕರವಾಗಿ ಒಂದು ತಿಂಗಳಿಂದ ಓಡಾಡ್ತಾ ಇದ್ದೀನಿ. ಆಗಿಲ್ಲ. ಬೀಳು ನಮ್ಮ ಹತ್ರ ಕಳಿಸಿದ್ದೀರಾ ನಮಗೆ? ನಮಗೆ ಕಳಿಸಿದ್ದೀರಾ? ಆಯ್ತು ನೋಡಿ, ಅಟೆಂಡ್ ಮಾಡಿ. ಅಲ್ಲ ಅವ್ರಿಗೆ ಹೇಳಿ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಬಂದು ಹೋಗೋದು ದಿನ ಯಾಕೆ ಬಂದು ತಹಶೀಲ್ದಾರ್ ನೋಡಿ ಯಾರು ತಗೊಳ್ಳೆ ಇನ್ನಂದ್ರೆ ಅವಾಗ ಏನಿದೆ ಹೇಳೋ ಇಟ್ಕೊಂಡು ಏನ್ ಮಾಡ್ತಾ ಇದೆಯಲ್ಲ, ಪೂಜೆ ಮಾಡ್ತೀಯಲ್ಲ, ನೋಟಿಸ್ ಇಶ್ಯೂ ಮಾಡೋ. ಈ ನೋಟಿಸ್ ರೆಡಿ ಇರುತ್ತಲ್ಲ ನಿಮ್ಮ ಹತ್ರ, ಬರೀ ಆರ್ಡರ್ ಹಾಕ್ಬಿಟ್ಟು ಅವರೇ ಕಳಿಸ್ಬೋದು. ನೋಟಿಸ್ ನೀವೇ ಸೈನ್ ಮಾಡಬೇಕಾಗಿಲ್ಲ, ಅಡ್ರೆಸ್ ಹಾಕ್ಬಿಟ್ಟು ಕಳಿಸಿ. ಎಷ್ಟು ದಿನ ಬೇಕು ಇವರಿಗೆ? ತಹಶೀಲ್ AC ಆರ್ಡರ್ ಯಾವಾಗ ಮಾಡಿದೆ ನೋಡಿ. ಓಕೆ, ರಿಜೆಕ್ಷನ್ ಆದ್ಮೇಲೆ ನೀವೇ ಮಾಡ್ತೀವಿ. ರಿಜೆಕ್ಟ್ ಮಾಡಕ್ಕೆ ಹೇಳಿದ್ದಾರೆ. ಆದೇಶ ತೋರಿಸಿ ಕೇಸ್ ಆರ್ಡರ್ ಆಗಿದೆ ಅವಾಗ ನಾವು ಡೇಟ್ ಯಾವುದು 7 ನಿಮ್ಗೆ ಈಗ ಬರ್ತಾರೆ. ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಜುಲೈ ತಿಂಗಳಲ್ಲಿ ಆರ್ಡರ್ ಆಗಿರೋ AC ಆರ್ಡರ್ ನಿಮ್ಗೆ ಈಗ ಬರ್ತಾರೆ. ಇನ್ನೂ ನೋಟಿಸೇ ಆಗಿಲ್ಲ. ಆಕೆ ತಗೊಳಕ್ಕಾಗಿಲ್ಲ ಸರ್, ಹೇಳ್ತೀನಿ ನಾನು. ಆಕೆ ತಗೊಳಕ್ಕಾಗಿಲ್ಲ, ನಾನು ಕೋಲಾರ ತಗೋಬೇಕು. ನಾನು ಅಲ್ಲೇ ಹೋಗಿದ್ದೆ ಇದೆಲ್ಲ ಹಾಳಾಗಿದೆ. ಅದನ್ನು ನೋಡೋಕ್ಕೆ ಹಿಂದಿ ಆಗುತ್ತೆ. ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿಸ್ತೀನಿ. ಬೇಕಾಗಿಲ್ಲ. ಆರ್ಡರ್ ಸಿ ವಾಟ್ ಎವರ್ ದಟ್ ಈಸ್ ಆನ್ಲೈನ್. ನಮ್ಮಲ್ಲಿ ಕೂಡ ಅದು ರಾಂಗ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಒಂದು ಸಾರಿ ಆರ್ಡರ್ ಆದಮೇಲೆ ಕಮ್ ಸ್ಟ್ರೇಟ್ ಟು ತಹಶೀಲ್ದಾರ್ ಭೂಮಿಗೆ ಬರ್ತದೆ. ಭೂಮಿಗೆ ಬಂದು ನಾವು ಹೇಳ್ತಾ ಇದ್ದೀವಿ. ಈಗ ಮತ್ತೆ ಅದನ್ನು ಪುಷ್ ಮಾಡೋದು